ಭಾನುವಿನಂತಿಪ್ಪುದು ಜ್ಞಾನ, ಭಾನು ಕಿರಣದಂತಿಪ್ಪುದು ಭಕ್ತಿ. ಭಾನುವ ನಡಿದು ಕಿರಣಗಳಿಲ್ಲ, ಕಿರಣಗಳಿನ್ನುಡಿದು ಭಾನುವಿಲ್ಲ. ಜ್ಞಾನವಿಲ್ಲ ಭಕ್ತಿ, ಭಕ್ತಿ ಇಲ್ಲದ ಜ್ಞಾನವೆಂತಿಪ್ಪುದು ಚನ್ನಮಲ್ಲಿಕಾರ್ಜುನ. ಭಕ್ತಿ ಮತ್ತು ಜ್ಞಾನಗಳ ಬಗ್ಗೆ ಅಕ್ಕ ಮಹಾದೇವಿಯರು ಈ ವಚನದಲ್ಲಿ ಸರಳವಾಗಿ ಅಷ್ಟೇ ಪರಿಣಾಮಕಾರಿಯಾಗಿ ಹೇಳಿದ್ದಾರೆ. ಜ್ಞಾನ ಸೂರ್ಯನಂತಿದೆ, ಭಕ್ತಿ ಸೂರ್ಯನ ಕಿರಣದಂತಿದೆ. ಸೂರ್ಯನಿಲ್ಲದೆ ಕಿರಣಗಳಿಲ್ಲ, ಕಿರಣಗಳಿಲ್ಲದೆ ಸೂರ್ಯನಿಲ್ಲ. ಜ್ಞಾನವಿಲ್ಲದೆ ಭಕ್ತಿ ಪರಿಪೂರ್ಣವಾಗುವುದಿಲ್ಲ, ಹಾಗೆಯೇ ಭಕ್ತಿ ಇಲ್ಲದ ಜ್ಞಾನವು ಪರಿಪೂರ್ಣವಾಗುವುದಿಲ್ಲ. ಒಂದೊಂದು ಅವಲಂಬಿಸಿಯೇ ಇರುವುದು ಅನಿವಾರ್ಯವಾಗಿದೆ. ಜ್ಞಾನವನ್ನು ಸೂರ್ಯನಿಗೆ ಹೋಲಿಸಿರುವುದು ಅರ್ಥಪೂರ್ಣವಾಗಿದೆ. ಅದು ಪ್ರಖರವಾಗಿರುತ್ತದೆ. ಸೂರ್ಯನಂತೆ ಎಲ್ಲ ಮಿತಿಗಳನ್ನು ಮೀರಿದ ವ್ಯಾಪಕತೆಯನ್ನು ಹೊಂದಿದೆ. ಭಕ್ತಿ ಅದರ ಕಿರಣಗಳೆಂದರೆ ಕಡಿಮೆ ಎಂದು ಅರ್ಥವಲ್ಲ. ಭಕ್ತಿ ಅದರ ಕಿರಣಗಳೆಂದರೆ ಕಡಿಮೆ ಎಂದು ಅರ್ಥವಲ್ಲ. ಭಕ್ತಿಯಲ್ಲಿ ಜ್ಞಾನದ ಪ್ರಭೆ ಪ್ರತಿಫಲಿಸಬೇಕು ಅಥವಾ ಜ್ಞಾನದ ತೇಜಸ್ಸು ಭಕ್ತಿಯ ಮೂಲಕ ಅಥವಾ ಭಕ್ತಿಯನ್ನು ಅವಲಂಬಿಸಿಯೇ ಬೆಳಗಬೇಕೆಂದು ಈ ವಚನದ ಅರ್ಥವಾಗಿದೆ. ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕಿವಿನ ಅಡಿಕೆ, ಸುಡಲಿ ದೇಹವ ಒಡಲು ಬಿಡಿದು ಕೆಡದಿರು, ಚನ್ನಮಲ್ಲಿಕಾರ್ಜುನ ನರಿಯದೆ ಮರುಳೆ. ಈ ದೇಹ ಮಲಮೂತ್ರಗಳ ಆವಾಸ ಸ್ಥಾನ. ಇದು ಕೇವಲ ಎಲುಬಿನ ತಡಿಕೆ, ಕಿವಿನ ಗೂಡು. ಇಂಥ ದೇಹ ಸುಟ್ಟು ಹಾಳಾಗಲಿ. ಶಿವನನ್ನು ಅರಿಯದ ಮರುಳೆ ಈ ಹಾಳು ದೇಹವನ್ನು ಅವಲಂಬಿಸಿ ಕೆಡಬೇಡ ಎಂದು ಅಕ್ಕ ಮಹಾದೇವಿಯವರು ಹೇಳುತ್ತಿದ್ದಾರೆ. ಈ ವಚನದಲ್ಲಿ ಅಕ್ಕ ದೇಹದ ವ್ಯಾಮೋಹವನ್ನು ತಿರಸ್ಕರಿಸುತ್ತಿದ್ದಾರೆ. ಏಕೆಂದರೆ ದೇಹ ನಶ್ವರವಾದದ್ದು ಮಾತ್ರವಲ್ಲ, ಹೊಲಸಿನಿಂದ ಕೂಡಿದೆ. ಈ ದೇಹದ ಪೋಷಣೆ ಮಾಡುತ್ತಾ ಇದರ ಆಕಾಂಕ್ಷೆಗಳನ್ನು ತೀರಿಸುತ್ತಾ ಆಯುಷ್ಯವನ್ನು ವ್ಯರ್ಥಗೊಳಿಸುವುದು ಬೇಡ. ಶಾಶ್ವತವಾದ ಭಗವಂತನ ಕೃಪೆಗಾಗಿ ಭಕ್ತಿಯ ಸಾಧನೆ ಮಾಡಬೇಕು. ತನ್ನ ದೇಹಾಭಿಮಾನವನ್ನು ತೊರೆದು ಅಕ್ಕ ಮಹಾದೇವರು ಉಕ್ಕುವ ತಾರುಣ್ಯದಲ್ಲಿ ಒಂಟಿಯಾಗಿ ಹೊರಡುವಳು. ದೇಹ ಎಷ್ಟು ಹೊಲಸಿನ ಗೂಡಾಗಿದೆಂದರೆ ಅದರ ಮೋಹ ಮಹಾ ಮೂರ್ಖತನವೆಂದು ಅಕ್ಕ ತನಗೆ ತಾನೇ ಹೇಳಿಕೊಂಡಂತಿದೆ ಈ ವಚನದಲ್ಲಿ. ಅಯ್ಯ, ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತು. ಅಯ್ಯ, ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಮನ ಶುದ್ಧವಾಯಿತು. ಅಯ್ಯ, ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಪ್ರಾಣ ಶುದ್ಧವಾಯಿತು. ಅಯ್ಯ, ನಿಮ್ಮ ಅನುಭಾವಿಗಳ ಎನ್ನ ಒರೆದೊರೆದು ಆಗು ಮಾಡಿದ ಕಾರಣ ಚನ್ನಮಲ್ಲಿಕಾರ್ಜುನಯ್ಯ ನಿಮಗಾನು ತೊಡಿಗೆಯಾದೆನು. ಅನುಭಾವಿಗಳಾದ ಶಿವಶರಣರ ಸಹವಾಸದಿಂದ ತನ್ನ ತನು ಮನ ಪ್ರಾಣ ಶುದ್ಧವಾಯಿತೆಂದು ಅಕ್ಕ ಮಹಾದೇವಿ ಹೇಳುತ್ತಿದ್ದಾರೆ. ಅವರು ತನ್ನನ್ನು ಮತ್ತೆ ಮತ್ತೆ ಪರೀಕ್ಷೆ ಮಾಡಿ ಪುಟವಿಟ್ಟು ಚಿನ್ನ ಮಾಡಿದ್ದರಿಂದ ತಾನು ಚನ್ನಮಲ್ಲಿಕಾರ್ಜುನಿಗೆ ತಕ್ಕ ಆಭರಣವಾದೆ ಎಂದು ಹೇಳಿಕೊಂಡಿದ್ದಾರೆ. ಅಕ್ಕ ಮಹಾದೇವರು ಉಡತಿಡಿಯನ್ನು ಬಿಟ್ಟಾಗ ಕೇವಲ ಒಂದು ಲೋಹವಾಗಿದ್ದಳು. ಕಲ್ಯಾಣಕ್ಕೆ ಬಂದ ಮೇಲೆ ಮಹಾಭಕ್ತರಾದ ಶರಣರು ಅವಳನ್ನು ಉಜ್ಜಿ ಹೊಳಪು ನೀಡಿ ತಿದ್ದಿ ಅಪ್ಪಟ ಬಂಗಾರವನ್ನಾಗಿ ಮಾಡಿದರು. ಶಿವನಿಗೆ ಸಲ್ಲುವಂತೆ ಮಾಡಿದರು. ಅಂದರೆ ಶಿವನಂತ ಪತಿಗೆ ಯೋಗ್ಯಳಾದ ಸತಿಯನ್ನಾಗಿ ಮಾಡಿದರು. ಶರಣರ ಸಂಘದಿಂದ ತಾನು ನಿಜವಾದ ಭಕ್ತಳಾದೆ, ಶರಣೆಯಾದೆ, ಶಿವನಿಗೆ ಪ್ರಿಯಳಾದೆ ಎಂದು ಈ ವಚನದ ಅರ್ಥ.